We are going to start a chapter called life processes. Okay, so before starting this chapter, we will know some introduction about it. Why life process is very important. ಈ ಚಾಪ್ಟರ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ, ಸ್ವಲ್ಪ ಇಂಟ್ರಡಕ್ಷನನ್ನು ಗೊತ್ತಾಯ್ತಪ್ಪ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ನನಗೆ. ಹಾಗಾಗಿ ಈ ಲೈಫ್ ಪ್ರೊಸೆಸ್ ಚಾಪ್ಟರಲ್ಲಿ ಸೊ ವೆನ್ ಯು ಆರ್ ಸೀಯಿಂಗ್ ಡಿಫ್ರೆನ್ಸಸ್ ಬಿಟ್ವೀನ್ ಅಲೈವ್ ಆ್ಯಂಡ್ ನಾಟ್ ಅಲೈವ್, ಕ್ಯಾನ್ ಯು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಅಲೈವ್ ಆ್ಯಂಡ್ ನಾನ್ ಅಲೈವ್? ಓಕೆ ಸರ್, ಯು ಕ್ಯಾನ್ ಟೆಲ್ by movement, by breathing, by talking, by shouting, by walking, by chewing. So these are some actions by which we can tell the organism is alive. Right? ಹೌದಾ? ಹಾಗಾದರೆ ಇದು ಅನಿಮಲ್ಸಲ್ಲಿ ಕರೆಕ್ಟ್ ಆಗುತ್ತೆ. ಬಟ್ ವಾಟ್ ಅಬೌಟ್ ಪ್ಲಾಂಟ್ಸ್? ರೈಟ್ ರೇ. ಸೊ ನೀವು ಪ್ಲಾಂಟ್ಸಲ್ಲಿ ಮೂವ್ಮೆಂಟ್ ನೋಡ್ತಾ ಇದ್ದೀರಾ? ಕ್ಯಾನ್ ಯು ಸಿ ದ ಬ್ರೀತಿಂಗ್? ಕ್ಯಾನ್ ಯು ಸಿ ದ ಪ್ಲಾಂಟ್ಸ್ ಟಾಕಿಂಗ್? ರೈಟ್. ಸೊ ಕ್ಯಾನ್ ಯು ಸಿ ದ ಪ್ಲಾಂಟ್ಸ್ ಚಿವಿಂಗ್ ದ ಫುಡ್ ಲೈಕ್ ಅಸ್? ಹಾಗಾದರೆ ಹೇಗೆ ಹೇಳ್ಬೋದು ನೀವು ಆಲ್ರೆಡಿ ಯು ನೋ ದ್ಯಾಟ್ ಪ್ಲಾಂಟ್ಸ್ ಆಲ್ಸೋ ಅಲೈವ್, ಅನಿಮಲ್ಸ್ ಕೂಡ ಅಲೈವ್ ಅಂತ ಹೇಳ್ತಾ ಇದ್ದೀರಿ. ಬಟ್ ಆ್ಯಕ್ಷನ್ಸ್ ಮುಖಾಂತರ, ಸೊ ವಾಟ್ ಎವರ್ ದ ವಿಸಿಬಲ್ ಥಿಂಗ್ಸ್, ನಾನು ಹೇಳ್ಬೋದು ಇದಕ್ಕೆ ಈ ವಿಸಿಬಲ್ ಮುಖಾಂತರ ನೀವೇನು ನೋಡ್ತಾ ಇದ್ದೀರಿ ಅದ್ರ ಮುಖಾಂತರ ಹೇಳ್ತಾ ಇದ್ದೀರಿ ಅಲೈವ್ ಅಂತ. ಬಟ್ ಇದು ಪ್ಲಾಂಟ್ಸಲ್ಲಿ ನೀವು ಇದು ಏನೂ ನೋಡೋಕ್ಕಾಗೋದಿಲ್ಲ, ಬಟ್ ಆದರೂ ಕೂಡ ಸಮ್ ಪ್ರೊಸೆಸಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾದಾಗ ನಿಮ್ಮಲ್ಲಿ ಕ್ವಶನ್ ಬರುತ್ತೆ, ರೈಟ್ ರೇ. ಸೊ ಪ್ಲಾಂಟ್ಸ್ ಅಂದಮೇಲೆ ಏನಾಗುತ್ತೆ? Right? Then what about plants stationary? Even though plants are stationary, you are telling alive, right? But I cannot tell it as a not alive. Animals like organisms like plants are also alive, right? You'll notice. So even though there is no visible movement, but we will tell it is carrying out some photosynthesis process in it, right? Like respiration, again we can say it in nutrition also. In the basic classes we have studied, right? So even though we cannot see the processes in plants, right, some of the actions, but we can tell the plants are alive, right? ಹಾಗಾದಾಗ ನಾನೇನು ಹೇಳ್ತೀನಿ, ಓಕೆ, ವಿಸಿಬಲ್ ಈಸ್ ನಾಟ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ರೈಟ್ ರೇ. ಸೊ ವಿ ಕೆನಾಟ್ ಟೆಲ್ ವಿಸಿಬಲ್, ಸೊ ವಿಸಿಬಲ್ ಮೂಮೆಂಟ್ ಆಸ್ ಎ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಈಸ್ ನಾಟ್ ಇನಫ್. ಅಂದರೆ ನಮಗೆ ಕಾಣುವಂಥಷ್ಟೇ ನಾವು ಒಂದು ಲೈಫ್ ಅಂತ ಡಿನೋಟ್ ಮಾಡೋಕ್ಕೆ ಆಗೋದಿಲ್ಲ, ಅದನ್ನು ಡಿಫೈನ್ ಮಾಡೋಕ್ಕೆ ಆಗೋದಿಲ್ಲ, ರೈಟ್. ಸೊ ನನ್ನ ಪ್ರಕಾರ ಇಫ್ ಯು ಗೋ ಅಕಾರ್ಡಿಂಗ್ ಟು ದ ಸೈನ್ಸ್, ಅಂದರೆ ಏನು ಸರ್, ವಿಸಿಬಲ್ ಮೂವ್ಮೆಂಟ್ ಅಲ್ಲರೂ ಕೂಡ ಏನಿರ್ಬೋದು ಅದು ಲೈಫ್ ಇದೆ ಅಂತ ಹೇಳುತ್ತೆ. ಒಂದು ಯಾವುದೇ ಆರ್ಗನಿಸಮ್ ಆಗಿರ್ಬೋದು, ಚಿಕ್ಕದಿಂದ ದೊಡ್ಡದು, ಫ್ರಮ್ ಸ್ಮಾಲ್ ಆರ್ಗನಿಸಮ್ ಟು ದ ಲಾರ್ಜ್ ಮೈಕ್ರೋ ಆರ್ಗನಿಸಮ್. ದೆನ್ ಅಕಾರ್ಡಿಂಗ್ ಟು ದ ಸೈನ್ಸ್, ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್ ಆರ್ ಎ ಬಯಾಲಜಿಸ್ಟ್, ಓಕೆ, ಇಟ್ ಈಸ್ ಅಬೌಟ್ ದ ಮಾಲಿಕ್ಯುಲರ್ ಮೂವ್ಮೆಂಟ್. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಮಾಲಿಕ್ಯುಲರ್ ಮೂವ್ಮೆಂಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್. ಯಾಕಪ್ಪ? ಬಿಕಾಸ್ ವಿ ನೋ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್, ರೈಟ್ ರೇ. ಸೊ ಹಾಗಾದರೆ ಮ್ಯಾಟರ್ ಅನ್ನೋದು ಕೂಡ ನಮ್ದು ಹ್ಯೂಮನ್ ಬಾಡಿನೂ ಆಗ್ಬೋದು, ಇಟ್ ಇಸ್ ಅಗೇನ್ ಎ ಮ್ಯಾಟರ್ ಒನ್ ಟೈಪ್, ರೈಟ್. ಸೊ ಹಾಗಾದಾಗ ನಮ್ಮ ಬಾಡಿಯಲ್ಲಿ ಲೈಫ್ ಇದೆ ಅಂತ ಯಾವಾಗ ಹೇಳ್ತೀನಿ? ಅವರ್ ಬಾಡಿ ಈಸ್ ಕ್ಯಾರಿಂಗ್ ಅ ಲೈಫ್, ವಿ ಆರ್ ಅ ಲೈಫ್ ವೆನ್ ಎವರ್ ಸೊ ದೇರ್ ಇಸ್ ಎ ಮಾಲಿಕ್ಯುಲರ್ ಮೂವ್ಮೆಂಟ್. ದಿಸ್ ಮಾಲಿಕ್ಯುಲರ್ ಮೂವ್ಮೆಂಟ್ ಇನ್ ಎ ಮ್ಯಾಟರ್ ಈಸ್ ಅ ಲೈಫ್. ಎಲ್ಲಿ ತನಕ ನಮ್ಮ ಜೀವನದಲ್ಲಿ ಮಾಲಿಕ್ಯುಲರ್ ಮೂವ್ಮೆಂಟ್ ಇರುತ್ತದೆ, ರೈಟ್ ರೇ, ಸೊ ಅಲ್ಲಿ ತನಕ ಹೇಳ್ತೀವಿ ನಾವು ಲೈಫ್ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಇನ್ಸ್ಟೆಡ್ ಆಫ್ ಸೀಯಿಂಗ್ ದ ವಿಸಿಬಲ್ ಮೂವ್ಮೆಂಟ್ಸ್, we are going to learn in terms of the molecular movements in a body, right? ಹಾಗಾದರೆ ಏನು ಸರ್, ಎಕ್ಸಾಂಪಲ್ಸ್ ಕೂಡ ಕೊಡ್ಬೋದು. ಎಕ್ಸಾಂಪಲ್, ದ ಫ್ಲೋ ಆಫ್ ಬ್ಲಡ್, ಓಕೆ, ದ ಫ್ಲೋ ಆಫ್ ಬ್ಲಡ್. ನೀವು ಬ್ಲಡ್ ಅಲ್ಲಿ ಕೂಡ ನೋಡ್ತಾ ಇರ್ತೀರಿ, ಎವ್ರಿಥಿಂಗ್ ಈಸ್ ಫ್ಲೋಯಿಂಗ್ ಇನ್ ದ ಫಾರ್ಮ್ ಆಫ್ ಎ ಮಾಲಿಕ್ಯೂಲ್ಸ್, ದಟ್ ಈಸ್ ಫ್ಲೂಯಿಡ್. ಅದೇ ಥರ ಫ್ಲೋ ಆಫ್ ಆಕ್ಸಿಜನ್ ಇನ್ ಡಿಸಾಲ್ವ್ ಫಾರ್ಮ್, ನಿಮ್ಮ ಬ್ಲಡ್ ಅಲ್ಲಿ ಕೂಡ ಆಕ್ಸಿಜನ್ ಫ್ಲೋ ಆಗ್ತಿರ್ತೀರಿ, ಅಗೇನ್ ಇಟ್ಸ್ ಅ ಮಾಲಿಕ್ಯೂಲ್. ಡಿಸಾಲ್ವ್ ಫಾರ್ಮ್ ಅಂದರೆ ಅಗೇನ್ ಮಾಲಿಕ್ಯೂಲ್ ಇದೆ ನನಗೆ. ಅದೇ ಥರ ನೋಡ್ಬೋದು, ಅಗೇನ್ 70% ಆಫ್ ಬಾಡಿ ಇಸ್ ಮೇಡ್ ಅಪ್ ಆಫ್ ವಾಟರ್. ವಾಟರ್ ಮತ್ತೇನದ್ರಿ ಮಾಲಿಕ್ಯೂಲ್ಸ್ ಟೈಪಲ್ಲಿ ಇರ್ತದ. ಹಾಗಾಗಿ ಇದೆಲ್ಲ ಕನ್ಸಿಡರೇಷನ್ ಮಾಡಿದಾಗ ನಾನೇನು ಹೇಳ್ತೀನಿ, ಅವರ್ ಬಾಡಿ ಈಸ್ ನಥಿಂಗ್ ಬಟ್ ಮಾಲಿಕ್ಯೂಲ್ಸ್ ಇಂದಾನೆ ಮೂವ್ಮೆಂಟ್ ಆಗ್ತಾರೆ ಅಂದ್ರೆ ನಮ್ಮ ಬಾಡಿ ಅಲೈವ್ ಇದೆ ಅಂತ ಹೇಳ್ತೀವಿ, ರೈಟ್ ರೇ. ಸೊ ಆ ಟೈಪಲ್ಲಿ ಮಾಲಿಕ್ಯುಲರ್ ಮೂವ್ಮೆಂಟ್ ಈಸ್ ನೆಸೆಸರಿ ಥ್ರೂ ಔಟ್ ದಿ ಲೈಫ್. ಒಂದು ಜೀವನ, ಓಕೆ, ಒಂದು ಜೀವಿಗೆ ಇರುತ್ತಾನ, ಫಾರ್ ಆನ್ ಆರ್ಗನಿಸಮ್ ದ ಮಾಲಿಕ್ಯುಲರ್ ಮೂವ್ಮೆಂಟ್ ಈಸ್ ನೆಸೆಸರಿ ಥ್ರೂ ಔಟ್ ದಿ ಲೈಫ್. ಓಕೆ, how it is carried? Then it is supported by the organized structures in organisms, right ರೇ. ಸೊ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಆರ್ಗನೈಸ್ಡ್ ಸ್ಟ್ರಕ್ಚರ್ ಬೇಕು. ಹಾಗಾಗಿ ಹೇಗೆ ಹೇಳ್ಬೋದು? ಸೊ ಆರ್ಗನ್ಸ್ ಇಂದ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್ ಟಿಶ್ಯೂಸ್ ಹೋಗುತ್ತೆ, ಟಿಶ್ಯೂಸ್ ಇಂದ ಸೆಲ್ಸಿಗೆ ಹೋಗುತ್ತೆ, ಅಲ್ಲಿ ಸೆಲ್ಸ್ ಇರುವಂಥ ಸೆಲ್ ಕಾಂಪೋನೆಂಟ್ಸ್ ಎಲ್ಲ ಆ ಮಾಲಿಕ್ಯೂಲ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಸೊ ಬೇಕಾಗಿರುವಂಥ ಕೆಲಸನ ಮಾಡುತ್ತಾರೆ. ಸೊ ಇಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಆಲ್ ದ ಫಂಕ್ಷನ್ಸ್. ಹಾಗಾಗಿ ಸೊ ಸೆಲ್ ಅಂತ ಹೇಳ್ಬೋದು, ರೈಟ್. ಸೊ ಫಸ್ಟ್ ಆಲ್ ದ ಮಾಲಿಕ್ಯೂಲ್ಸ್ ವಿಲ್ ಬಿ ಯುಟಿಲೈಸ್ಡ್ ಬೈ ದ ಆರ್ಗನ್ಸ್. Then from the organs it is sent to the tissues to the cells, again from the cells to the cell components, right? So ಈ ಥರದಲ್ಲಿ ನಾವು ಮಾಲಿಕ್ಯುಲರ್ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು, ರೈಟ್ ರೇ. ಹಾಗಾಗಿ
So organs play important role in molecular movement. Hence our body has different life processes. Right? ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಮಾಲಿಕ್ಯುಲರ್ ಮೂವ್ಮೆಂಟ್ ಬೇರೆ ಬೇರೆ ಕಡೆಯಲ್ಲಿ ಹೋಗಬೇಕು. ರೈಟ್? ಸೊ ವೇರ್ ಹ್ಯಾವಿಂಗ್ ಇಟ್ಸ್ ಅ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ನಮ್ಮ ದೇಹ ಏನಂದ್ರೆ ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇದೆ, ಡಿಫ್ರೆಂಟ್ ಆರ್ಗನ್ಸ್ ಇದೆ. ಹಾಗಾಗಿ ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ಗೆ ನಾವು ಏನಾದ್ರು ಎನರ್ಜಿ ಟ್ರಾನ್ಸ್ಫರ್ ಮಾಡಬೇಕಿದ್ರೆ ಮಾಲಿಕ್ಯುಲರ್ಸ್ ಫಾರ್ಮ್ ಅಲ್ಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಬಿಕಾಸ್ ದೇ ಆರ್ ಪರ್ಮಿಯಬಲ್. ಒಂದು ಡಿಶ್ಯಿಂದ ಒಂದು ಟಿಶ್ಯೂ ಟ್ರಾನ್ಸ್ಫರ್ ಆಗಬೇಕು, ಹಾಗಾಗಿ ಮಾಲಿಕ್ಯುಲರ್ ವೇಯಲ್ಲೇ ಮಾಡುತ್ತೇನೆ. ಹೆನ್ಸ್ ಅವರ್ ಬಾಡಿ ಹ್ಯಾಸ್ ಡಿಫ್ರೆಂಟ್ ಲೈಫ್ ಪ್ರೊಸೆಸಸ್. ಓಕೆ, ಆ್ಯಂಡ್ ದೀಸ್ ಪ್ರೊಸೆಸಸ್ ಆರ್ ಕಂಟ್ರೋಲ್ ಬೈ ಆರ್ಗನ್ ಸಿಸ್ಟಮ್ಸ್. ಅದಕ್ಕೆ ನಮ್ಮ ದೇಹದಲ್ಲಿ ಏನಂದ್ರೆ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ಸ್ ಇದೆ, ದೇ ಆರ್ ಪರ್ಫಾರ್ಮಿಂಗ್ ದೇರ್ ಓನ್ ಫಂಕ್ಷನ್. ರೈಟ್? ಸೊ ಹಾಗಾದಾಗ ಈ ಲೆಸನ್ ಅಲ್ಲಿ ಸ್ಟಡಿ ಮಾಡ್ತಾ ಇರೋದು ಯಾವುದು ನಾವು? ದ ಡಿಫ್ರೆಂಟ್ ಲೈಫ್ ಪ್ರೊಸೆಸಸ್ ಆರ್. ಓಕೆ, ಒನ್ ಇಸ್ ನ್ಯೂಟ್ರಿಷನ್, that is digestive system. In a basics we used to study, which is again here we went to study in the form of alimentary canal. Right? Then again it's a respiration again its associate organ is lungs. Adhe tara transportation, which is also called as circulation, ಇಲ್ಲಿ heart very important play ಆಗ್ತಾರೆ. ಅದೇ ತರ excretion, right? So which is kidney. The organs ಅಲ್ಲಿ ಯಾವುದು ಮೇನ್ ಇಂಪಾರ್ಟೆಂಟ್? ಕಿಡ್ನಿ. ಅದೇ ತರ ಈ ರೀಪ್ರೊಡಕ್ಷನ್ ಹೋಗ್ಬೋದು, ಅದು ಕೂಡ ನಾವು ಏನ್ ಮಾಡ್ತೀವಿ ಸಪರೇಟ್ಲಿ ಒಂದು ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ, ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸೊ ಲೈಫ್ ಪ್ರೊಸೆಸ್ ಅನ್ನ ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಕೂಡ ಅನಿಮಲ್ಸ್ ಅಲ್ಲಿ ಕೂಡ ಸ್ಟಡಿ ಮಾಡ್ತಾ ಇದ್ದೀನಿ. ರೈಟ್ ರೀ? ಎವ್ರಿಥಿಂಗ್ ಹಿಯರ್ ಇಟ್ ಈಸ್ ನಾಟ್ ಬಟ್ ಎ ಮಾಲಿಕ್ಯುಲರ್ ಮೂವ್ಮೆಂಟ್. ಸೊ ಒಂದು ಲೈಫ್ ಅಲ್ಲಿ ಬೇರೆ ಬೇರೆ ಪ್ರೊಸೆಸ್ ಆಗ್ತಾ ಇದೆ ಅಂದ್ರೆ ಏನ್ರಿ, ಪ್ರತಿಯೊಂದು ಪ್ರೊಸೆಸ್ ಅಲ್ಲಿ ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ಆಗ್ತಾ ಇದೆ, ಮಾಲಿಕ್ಯೂಲ್ಸ್ ಟೈಪ್ ಅಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇದೆ. ಹಾಗಾಗಿ when you are studying nutrition in plants, will come to know nutrition in animals. Similarly, we are soon going to see the different processes. Okay, so thank you.